ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಕಲಾಮಂದಿರಕ್ಕೆ. ಏನು ವಿಶೇಷ ಅಂತ ಅಂದರೆ, ನಾಡಹಬ್ಬ ಮೈಸೂರು ದಸರಾ ಇನ್ನೇನು ಕೆಲವು ದಿನಗಳು ಮಾತ್ರ. ಮೈಸೂರು ಅಂದ ತಕ್ಷಣ ನಾಡಹಬ್ಬ ದಸರಾ ನೆನಪಾಗುತ್ತೆ. ದಸರಾ ಅಂದ ತಕ್ಷಣ ಕಾರ್ಯಕ್ರಮಗಳು ಶುರುವಾಗುತ್ತೆ. ಮೈಸೂರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಲಾವಿದರು ನಾನು ಮುಂದು ತಾ ಮುಂದು ಅಂತ ಪ್ರತಿ ವರ್ಷ ಫೈಟ್ ಮಾಡ್ತಾನೆ ಇದ್ದೀವಿ. ಸೊ ನೀವು ಕೂಡ ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ 9 ದಿನ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತಂದರೆ ಅರ್ಜಿಗಳನ್ನು ಸಲ್ಲಿಸಬೇಕು. ಎಲ್ಲಿ ಅನ್ನೋದಾದರೆ ಇದಕ್ಕೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ಅಪ್ಲಿಕೇಶನ್ಗಳನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ನೀವು ಕಲಾವಿದರ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೀವು ಯಾವ ಥರದ ಕಲಾವಿದರು ಅನ್ನೋ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಯಾರಿಗೆ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅನ್ನುವ ಕಂಪ್ಲೀಟ್ ವಿವರ ನಿಮಗಾಗಿ. ಸರ್ ನಮಸ್ಕಾರ. ನಮಸ್ಕಾರ. ವಿಶ್ವವಿಖ್ಯಾತ ಮೈಸೂರು ದಸರಾ ಎಲ್ಲ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಯಾರಿ ತುಂಬಾ ಜೋರಾಗಿ ನಡೀತಾ ಇದೆ. ಕಲಾಮಂದಿರದಲ್ಲಿ ಅಪ್ಲಿಕೇಶನ್ಸ್ಗಳು ಕೂಡ ತಗೊತಾ ಇದ್ದಾರೆ. ಕಲಾಮಂದಿರಕ್ಕೆ ಬಂದು ಯಾವ ಯಾವ ಕಲಾವಿದರು ಅಪ್ಲಿಕೇಶನ್ನ ಕೊಡಬೇಕು, ಹಾಗೆ ಇಲ್ಲಿ ಬರುವಂತಹ ಕಲಾವಿದರು ಯಾವ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಇಲ್ಲಿ ಬಂದು ಅಪ್ಲಿಕೇಶನ್ ತಂದು ಕೊಡಬೇಕು ಅನ್ನುವ ಮಾಹಿತಿನ ಕೊಡೋಕ್ಕಾಗತ್ತಾ? ಆಗಲಿ. 2024ನೇ ವರ್ಷದ ಮೈಸೂರು ದಸರಾವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ನೀಡಿದ ಮೇರೆಗೆ ಹೈಪವರ್ ಕಮಿಟಿ ಮೀಟಿಂಗ್ನಲ್ಲಿ ತೀರ್ಮಾನ ಆದಂತೆ ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನೀಡಿದ ನಿರ್ದೇಶನದ ಆಧಾರದ ಮೇಲ್ಗಡೆ ಮನೆ ಜಿಲ್ಲಾಧಿಕಾರಿಗಳು 19 ಉಪಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಆ 19 ಉಪಸಮಿತಿಗಳಲ್ಲಿ ಸಾಂಸ್ಕೃತಿಕ ಉಪಸಮಿತಿ ಕೂಡ ಒಂದು. ಸೊ ಇಲ್ಲಿ ನಾವು ಸಾಂಸ್ಕೃತಿಕ ಉಪಸಮಿತಿಯ ವತಿಯಿಂದ ಮಾಡುವಂಥ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನನ್ನ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಸಾಂಸ್ಕೃತಿಕ ಉಪಸಮಿತಿಯಲ್ಲಿ ಅರಮನೆ ಮುಂಭಾಗದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಪ್ರಧಾನವಾಗಿರುತ್ತೆ. ಅದರ ನಂತರದಲ್ಲಿ ಅರಮನೆಯ ಜೊತೆಗೆ ನಡೆಯುವಂತಹ ಉಳಿದ 10 ವೇದಿಕೆಗಳಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಜಗನ್ಮೋಹನ ಅರಮನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜನೆಯನ್ನು ಮಾಡ್ತೇವೆ. ಗಾನಭಾರತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ. ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಚಿಕ್ಕಗಡಿಯಾರ ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ. ಹಾಗೆಯೇ ಪುರಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ. ಕಿರುರಂಗ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಹಾಗೆಯೇ ನಟನ ರಂಗಮಂದಿರದಲ್ಲಿ ಮತ್ತು ರಮಗೋವಿಂದ ರಂಗಮಂದಿರದಲ್ಲಿ. ಇದು ಒಟ್ಟು ಕಡೆ ಮೈಸೂರು ನಗರದಲ್ಲಿ. ಇದನ್ನು ಹೊರತುಪಡಿಸಿ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಅರಮನೆ ಮಾಳ, ಅಲ್ಲಿ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಅರಮನೆಯ ಎದುರು ಭಾಗದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಒಟ್ಟು 8 ದಿನಗಳು ನಡೆಯುತ್ತೆ. ಅದು 3ನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗುವ ದಿನದಿಂದ ಹಿಡಿದು ಒಟ್ಟು 8 ದಿನಗಳು ಅರಮನೆ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಹಾಗೆಯೇ ಉಳಿದ ಎಲ್ಲ ವೇದಿಕೆಗಳಲ್ಲಿ 9 ದಿನಗಳು ಕಾರ್ಯಕ್ರಮಗಳು ನಡೆಯುತ್ತೆ. ಈ ವೇದಿಕೆಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನಲ್ಲಿ ಹಾಗೆಯೇ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಸರಾ ವಿಶೇಷಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅರ್ಜಿ ಕಳಿಸೋರು ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೊಟ್ಟಿರ್ತಾರೆ. ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರ ಕಚೇರಿ ಆಗ್ಲಿ, ನಮ್ಮ ನಿರ್ದೇಶನಾಲಯ ಬೆಂಗಳೂರು ಆಗ್ಲಿ, ಸಚಿವಾಲಯ ಆಗ್ಲಿ, ಹಾಗೇನೆ ಇಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಇವರು ಈ ಸಾಂಸ್ಕೃತಿಕ ಉಪಸಮಿತಿಯ ಉಪವಿಶೇಷಾಧಿಕಾರಿಗಳಿರ್ತಾರೆ. ಹಾಗೆ ಅರಮನೆ ವೇದಿಕೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅರಮನೆ ಮಂಡಳಿ ಉಪನಿರ್ದೇಶಕರು ಹಾಗೂ ಇತರೆ ವೇದಿಕೆಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು ಸಮಿತಿ ಹೀಗೆ ಚಟುವಟಿಕೆಯಲ್ಲಿರೋದ್ರಿಂದ ಯಾರ್ಯಾರು ಅಧಿಕಾರಿಗಳು ಅವರವರ ಕಚೇರಿಗಳಲ್ಲಿದ್ದಾರೋ ಅಲ್ಲಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲಾಗ್ತಾ ಇರುತ್ತೆ ಕಲಾಮಂದಿರದ ಜೊತೆಗೆ. ಒಟ್ಟು ಈಗ ನಮ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಾವು ಸಮಿತಿಯಲ್ಲೇ ತೆಗೆದುಕೊಂಡ ನಿರ್ಧಾರದಂತೆ ಸೆಪ್ಟೆಂಬರ್ 10ನೇ ತಾರೀಕನ್ನ ಕೊನೆಯ ದಿನ ಅಂತ ಹೇಳ್ಬಿಟ್ಟು ನಿಗದಿ ಮಾಡ್ಕೊಂಡಿದ್ದೇವೆ. ಯಾಕೆ ಅದಾದ ನಂತರದಲ್ಲಿ ಸಮಿತಿಯಲ್ಲೇನೆ ತೀರ್ಮಾನ ಆಗೋದು. ಸಮಿತಿಯ ಎದುರುಗಡೆ ಎಲ್ಲ ಸ್ವೀಕೃತ ಅರ್ಜಿಗಳನ್ನ ಮಂಡಿಸಿ 2021, 22, 23ನೇ ವರ್ಷದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ನೀಡಿರುವಂತಹ ತಂಡಗಳನ್ನ ಹೊರತುಪಡಿಸಿ ಉಳಿದವರಿಗೆ ನಾವು ಕಾರ್ಯಕ್ರಮಗಳನ್ನ ನೀಡಲಿಕ್ಕೆ ಈ ವರ್ಷ ಅವಕಾಶವನ್ನು ಕೊಡ್ತೇವೆ. ಯಾಕಂದ್ರೆ ಎಲ್ಲಾ ಕಲಾವಿದರುಗಳು ಕೂಡ ಅವಕಾಶ ಆಗಬೇಕು ಅನ್ನೋ ಉದ್ದೇಶದಿಂದ ಈ 3 ವರ್ಷಗಳು ಮಾಡಿರುವಂತಹ ಕಲಾವಿದರುಗಳಿಗೆ, ಅದು ಅರಮನೆ ವೇದಿಕೆ ಆಗಲಿ ಉಳಿದ ಯಾವುದೇ ವೇದಿಕೆ ಆಗಲಿ, 3 ವರ್ಷಗಳು ಕಾರ್ಯಕ್ರಮ ಮಾಡಿರುವಂತಹ ಕಲಾವಿದರನ್ನ ಹೊರತುಪಡಿಸಿ ಹೊಸ ತಂಡಗಳಿಗೆ ಮತ್ತೆ ಅವಕಾಶವನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಸಮಿತಿ ಈಗಾಗಲೇ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರ್ಜಿ ಸ್ವೀಕೃತಿಗೆ ಕೊನೆ ದಿನಾಂಕ ಮುಗಿದ ನಂತರದಲ್ಲಿ ನಾವು ಸಮಿತಿ ಸಭೆ ಸೇರಿ ಎಲ್ಲಾ ಅರ್ಜಿಗಳನ್ನ ಸಭೆ ಎದುರುಗಡೆ ಮಂಡಿಸಿ ಪರಿಶೀಲನೆ ಮಾಡಿ ಅರ್ಹ ತಂಡಗಳನ್ನ ಆಯ್ಕೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮವನ್ನ ಕೊಡ್ತೇವೆ. ಇದು ಒಟ್ಟು ತಂಡಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಇಲ್ಲಿ ಅರ್ಜಿ ಸಲ್ಲಿಸುವವರು
ಅವರ ಅರ್ಜಿಯ ಜೊತೆಗೆ ಅರ್ಜಿ ನಿಗದಿತವಾದ ಇಂತೆ ನಮೂನೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಮಾಡಿಲ್ಲ. ಒಟ್ಟಾರೆ ಅವರು ಕಲಾ ತಂಡಗಳಾಗ್ಲಿ ಅಥವಾ ಕಲಾ ತಂಡದ ಮುಖ್ಯಸ್ಥರು ಅವರದೇ ಲೆಟರ್ ಅಲ್ಲಿ ಇದ್ರು ಆಯ್ತು, ಅಥವಾ ವೈಟ್ ಶೀಟ್ ಮೇಲ್ಗಡೆ ಅರ್ಜಿಯನ್ನ ಬರೆದ್ರಾಯ್ತು. ಒಟ್ಟಾರೆ ಅವರ ತಂಡದ ವಿವರ ಮತ್ತು ನಾವು ಆ ತಂಡದ ವಿವರಗಳನ್ನ ಸಮಿತಿ ಎದುರುಗಡೆ ಇಟ್ಟಾಗ ಆ ಸಮಿತಿಯ ಎದುರುಗಡೆ ಆ ತಂಡದ ಎಲ್ಲ ವಿವರಗಳನ್ನ ಹೇಳುವ ರೀತಿಯಲ್ಲಿ ಅವರ ತಂಡದ ದಾಖಲೆಗಳನ್ನ ಸೇರಿಸಿ ಕೊಟ್ಟಿದ್ದಾಗ ನಮ್ಗೆ ಆ ತಂಡದ ಒಟ್ಟಾರೆ ನೋಟ ಅದು ಹೇಗಿದೆ ತಂಡ ಅನ್ನೋದನ್ನ ತೀರ್ಮಾನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕಡ್ಡಾಯವಾಗಿ ಆ ಸಂಸ್ಥೆಯ ಹೆಸರಿನಲ್ಲಿ ಕಾರ್ಯಕ್ರಮ ತಗೊಳ್ಳಿಕ್ಕೆ ಇಚ್ಛಿಸುವವರು ಅಥವಾ ಸಂಸ್ಥೆಯ ಮುಖ್ಯಸ್ಥರ ಹೆಸರಿನಲ್ಲಿ ಕಾರ್ಯಕ್ರಮ ತಗೊಳ್ಳಿಕ್ಕೆ ಇಚ್ಛಿಸುವವರು ಸಂಸ್ಥೆಗೆ ಸಂಬಂಧಪಟ್ಟಂತಹ ಪಾನ್ ಕಾರ್ಡ್ ಇದ್ರೆ ಅದು, ಅಥವಾ ವ್ಯಕ್ತಿಗತವಾಗಿ ಕಾರ್ಯಕ್ರಮ ತಗೊಳ್ಳಿಕ್ಕೆ ಅರ್ಜಿಯನ್ನು ಕೊಟ್ಟಿದ್ದಲ್ಲಿ ಅವರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಅನ್ನು ನಾವು ಕಡ್ಡಾಯವಾಗಿ ಸರಿ ಪಡೆದುಕೊಳ್ತಾ ಇದ್ದೇವೆ. ಯಾಕೆಂದ್ರೆ ಬಹಳ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ, ಅದೇನಾಗುತ್ತೆ, ದಸರಾ ಕಾರ್ಯಕ್ರಮ ಮುಗೀತದೆ, ಹಲವಾರು ತಿಂಗಳುಗಳು ನಾವು ಕಾರ್ಯಕ್ರಮವನ್ನು ಕೊಟ್ಟಿರ್ತೇವೆ, ಹಲವಾರು ತಿಂಗಳುಗಳು ನಾವು ಅವರಿಗೆ ಐಟಿ ರಿಟರ್ನ್ಸ್ ಫೈಲ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ನಾವು TDS ಡಿಡಕ್ಟ್ ಮಾಡಿರ್ತೇವೆ, ಅದನ್ನ ಅವರ ಪಾನ್ ಖಾತೆಗೆ ಜಮಾ ಮಾಡಬೇಕಾಗಿರುತ್ತೆ. ಬಹಳ ಸಂದರ್ಭಗಳಲ್ಲಿ ಕೇಳಿದ್ರು ಆ ನಂತರದಲ್ಲಿ ಕಲಾವಿದರುಗಳು ತಂದು ಕೊಟ್ಟಿರಲ್ಲ. ಇದು ನಮ್ಗೆ ತಾಂತ್ರಿಕವಾಗಿ ನಾವು ಒಟ್ಟು ಅಕೌಂಟ್ ಕ್ಲೋಸ್ ಮಾಡ್ಲಿಕ್ಕೆ ಸಮಸ್ಯೆ ಇರುತ್ತೆ. ಸೊ ಈ ಕಾರಣದಿಂದ ಮತ್ತೆ ಅವರೊಬ್ಬರ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವ್ರಿಗೂ ಅದು ಸಮಸ್ಯೆ ಆಗ್ತಾ ಇರುತ್ತೆ. ಈ ಕಾರಣದಿಂದ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲೇ ಒಂದು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಒಂದು ಮನವಿಯನ್ನ ಮಾಡಿದೀವಿ ಈ ಸಾರಿ. ಸೊ ಅದರಂತೆನೆ ಅರ್ಜಿಗಳನ್ನು ಕೂಡ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀವಿ. ಒಟ್ಟು ಇಲ್ಲಿ ನಮ್ಮಲ್ಲಿ ವೇದಿಕೆವಾರು ಕಾರ್ಯಕ್ರಮಗಳ ಸ್ವರೂಪವನ್ನು ಬೇರೆ ಬೇರೆ ರೀತಿಯಲ್ಲಿ ನಿಗದಿ ಮಾಡಲಾಗಿರುತ್ತೆ. ಅರಮನೆ ವೇದಿಕೆಯಲ್ಲಿ ಶಾಸ್ತ್ರೀಯ ಸಂಗೀತಗಳು, ಜನಪದ ಆಗ್ಲಿ ಅಥವಾ ಲಘು ಸಂಗೀತ ಆಗ್ಲಿ, ನೃತ್ಯಗಳಾಗ್ಲಿ, ಈ ರೀತಿಯ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ನಾವು ಮಾಡಿರ್ತೇವೆ. ಉಳಿದಂತೆ ನಿರ್ದಿಷ್ಟವಾಗಿ ಕಿರು ರಂಗಮಂದಿರ ಇರಬಹುದು ಅಥವಾ ನಟನ ರಂಗಮಂದಿರ ಇರಬಹುದು, ರಮಗೋವಿಂದ ರಂಗಮಂದಿರದಲ್ಲಿ ಒಂದು ಅವಧಿಯನ್ನ ಹಾಗೂ ನಮ್ಮ ಪುರಭವನದಲ್ಲಿ ಸಂಪೂರ್ಣವಾಗಿ ನಾಟಕಗಳಿಗೆ ನಾವು ನಿಗದಿ ಮಾಡಿಟ್ಕೊಳ್ಳಲಾಗಿದೆ. ಪುರಭವನದಲ್ಲಿ ಪೌರಾಣಿಕ ನಾಟಕಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಉಳಿದಂತೆ ಬೇರೆ 3 ವೇದಿಕೆಗಳೇನು ಪ್ರಸ್ತಾಪಿಸಿದೆ ನಾನು, ಅಲ್ಲಿ ಆಧುನಿಕ ರಂಗಭೂಮಿಯ ನಾಟಕಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡೋ ರೀತಿಯಲ್ಲಿ ನಾವು ಯೋಜನೆಯನ್ನು ಮಾಡ್ಕೊಂಡಿದ್ದೇವೆ. ಉಳಿದಂತೆ ಬೇರೆ ವೇದಿಕೆಗಳಲ್ಲಿ ಶಾಸ್ತ್ರೀಯ ಸಂಗೀತ ಇರಬಹುದು ಅಥವಾ ಲಘು ಸಂಗೀತ ಇರಬಹುದು, ಶಾಸ್ತ್ರೀಯ ನೃತ್ಯ, ಜನಪದ ನೃತ್ಯ, ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ಳಲಾಗುತ್ತೆ. ನಮ್ಮ ಚಿಕ್ಕಗಡಿಯಾರ ವೇದಿಕೆಯಲ್ಲಿ ನಿರ್ದಿಷ್ಟವಾಗಿ ಅಲ್ಲಿ 100% ಎಲ್ಲ ಆಯೋಜನೆ ಮಾಡುವ ಎಲ್ಲ ಕಾರ್ಯಕ್ರಮಗಳು ಜನಪದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಾಗಿರ್ತವೆ. ಪ್ರದರ್ಶನ ಕಲೆಗಳು ಆಗಿರ್ಬೋದು ಅಥವಾ ಗಾಯನ, ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಅಲ್ಲಿನೇ ಚಿಕ್ಕಗಡಿಯಾರ ವೇದಿಕೆಯಲ್ಲೇ ಜನಪದಕ್ಕೆ ಸಂಬಂಧಪಟ್ಟಂತೆ ಆಯೋಜನೆ ಮಾಡ್ತಾ ಇದ್ದೇವೆ. ಅದಾಗಿ ಪ್ರದರ್ಶನ ಕಲೆಗಳನ್ನ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ನಾವು ಸಂಯೋಜನೆ ಮಾಡಿ ಕಾರ್ಯಕ್ರಮವನ್ನ ಕೊಟ್ಟಿರ್ತೇವೆ. ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಬೇರೆ ಬೇರೆ ಜನಪದ ಪ್ರದರ್ಶನ ಕಲೆಗಳಿಗೂ ಕೂಡ ಅವಕಾಶವನ್ನು ಕೊಟ್ಟು ಅಲ್ಲಿ ನಾವು ಅವಕಾಶವನ್ನು ಮಾಡಿರ್ತೇವೆ. ಹೀಗೆ ಒಟ್ಟು ಕಾರ್ಯಕ್ರಮಗಳ ಸ್ವರೂಪವನ್ನ ನಾವು ಅಂದ್ರೆ ಸಮಿತಿಯ ಚರ್ಚೆಯ ಆಧಾರದ ಮೇಲೆ ನಿರ್ಧಾರ ಮಾಡಿಕೊಂಡು ಮಾಡಿದ್ದೇವೆ. ಒಟ್ಟಾರೆ ಅರ್ಜಿಗಳು ಈಗಾಗಲೇ ಸ್ವೀಕೃತಿ ಆಗ್ತಾ ಇದೆ. ಕಲಾವಿದರಲ್ಲಿ ಮಾಡೋ ಮನವಿ ಏನಂತಂದ್ರೆ, ತಾವು ಸಲ್ಲಿಸುವ ದಾಖಲೆಗಳನ್ನ ಸಲ್ಲಿಸುವಾಗ ನಿರ್ದಿಷ್ಟವಾಗಿ ತಮ್ಮ ತಂಡದ ಒಟ್ಟು ಸಾಮರ್ಥ್ಯವನ್ನ ಬಿಂಬಿಸುವ ರೀತಿಯಲ್ಲಿ ನಿಮ್ಮ ಅರ್ಜಿಯನ್ನು ಕೊಡ್ತೀರಿ, ಅದರಲ್ಲಿ ಮಾಹಿತಿಗಳು ಇರಲಿ. ಹಾಗೆಯೇ ಸ್ಪಷ್ಟವಾಗಿ ನಿಮ್ಮ ಸಂಪರ್ಕ ಸಂಖ್ಯೆ ಆಗ್ಲಿ ಇತ್ಯಾದಿಗಳನ್ನ ಅಲ್ಲಿ ದಾಖಲೆ ಮಾಡಿ, ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಅದ್ರ ಜೊತೆಯಲ್ಲಿ ಸಲ್ಲಿಸಿ ನಾವು ತಂಡವನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾಹಿತಿಯನ್ನು ವಿವರವಾಗಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಸೊ ನೀವು ಕಲಾವಿದರಾಗಿದ್ರೆ ಆದಷ್ಟು ಬೇಗ ಬಂದು ನಿಮ್ಮ ಒಂದು ಕಲೆಯನ್ನು ಪ್ರದರ್ಶಿಸುವಂತಹ ನಿಮ್ಮ ಆಸೆಯಂತೆ ದಸರಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಅಂದರೆ ಆದಷ್ಟು ಬೇಗ ಅಂದರೆ ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆ ನಿಮ್ಮ ಒಂದು ಅರ್ಜಿಗಳನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗೆ ಬಂದು ತಲುಪಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಕಲಾವಿದರ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ಲ ಕಲಾವಿದರಿಗೂ ಇದು ತಲುಪಲಿ ಅಂತ ಹೇಳ್ತಾ, ಸೆಪ್ಟೆಂಬರ್ 10 ಒಳಗಡೆ ನಿಮ್ಮ ಒಂದು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಕೃತಿಕಾ ಬರ್ತಾಳೆ. ಅಂಟಿಲ್ ದೆನ್, ಕೃತಿಕಾ ಸೈನಿಂಗ್ ಆಫ್. ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಬಾಯ್.